ಕೆಲವೊಮ್ಮೆ ನಿಮ್ಮ ಕಾಲುಗಳು ನಿಮ್ಮ ಅನಾರೋಗ್ಯವನ್ನು ತಿಳಿಸ್ತಾ ಇರ್ತವೆ. ಅದನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಉದಾಹರಣೆಗೆ ಸ್ವೆಲ್ಲಿಂಗ್, ಕಿಡ್ನಿ, ಲಿವರ್, ಹಾರ್ಟ್ ಸಮಸ್ಯೆಯಿಂದ ಇವುಗಳು ಕಾಣಿಸ್ಕೊಳ್ಳುತ್ತವೆ. ಮತ್ತು ಎರಡನೆಯದಾಗಿ ಕೋಲ್ಡ್ ಫೀಲ್ ಆಗ್ತಾ ಇದ್ದರೆ ನಿಮ್ಮ ಕಾಲುಗಳಲ್ಲಿ ವಿಟಮಿನ್ ಬಿ, ಐರನ್ ಮತ್ತು ಥೈರಾಯ್ಡ್ನ ಸಮಸ್ಯೆ ಇರುತ್ತೆ ಎಂದರ್ಥ. ಮೂರನೇದಾಗಿ ಸ್ಪೈಡರ್ ವೈನ್ಸ್, ಈಸ್ಟ್ರೋಜನ್ ಲೆವೆಲ್, ಓವರ್ ಫ್ಯಾಟ್, ಲಾಂಗ್ ಸ್ಟ್ಯಾಂಡಿಂಗ್ ಇರೋರಲ್ಲಿ ಕಾಣಿಸ್ಕೊಳ್ಳುತ್ತೆ. ಬರ್ನಿಂಗ್ ಸೆನ್ಸೇಷನ್, ಸಯಾಟಿಕಾ ಮತ್ತು ವಿಟಮಿನ್ ಬಿ, ಬ್ಲಡ್ ಶುಗರ್ ಜಾಸ್ತಿ ಇರೋದ್ರಿಂದ ಕಾಣಿಸ್ಕೊಳ್ಳುತ್ತೆ. ಹಾಗೂ ಪೇಯ್ನ್ ಬಂದು ಮ್ಯಾಗ್ನೀಷಿಯಮ್ ಮತ್ತು ವ್ಯಾಟರ್ ಲೆವೆಲ್ ವೇರಿಯೇಷನ್ನಿಂದ ಕಾಣಿಸ್ಕೊಳ್ಳುತ್ತೆ. ಕ್ರ್ಯಾಕ್ಡ್ ಹೀಲ್ಸ್, ಜಿಂಕ್, ವಿಟಮಿನ್ ಎ ಮತ್ತು ಇ, ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ವೇರಿಯೇಷನ್ನಿಂದ ಕಾಣಿಸ್ಕೊಳ್ಳುತ್ತೆ. ಹಾಗೂ ಲೆಗ್ ಡಿಸ್ಕಲರೇಷನ್, ಲಿವರ್ನ ಸಮಸ್ಯೆ ಅಥವಾ ಬ್ಲಡ್ ಸರ್ಕ್ಯುಲೇಷನ್, ಡಯಾಬಿಟಿಸ್ ಅವರಿಗೂ ಕಾಣಿಸ್ಕೊಳ್ಳುತ್ತೆ. ಈ ತರಹದ ಮಾಹಿತಿಗಳಿಗಾಗಿ ನಮ್ಮ ಅಕೌಂಟನ್ನು ಫಾಲೋ ಮಾಡಿ. ಥ್ಯಾಂಕ್ ಯು. ಕೆಲವೊಮ್ಮೆ ನಿಮ್ಮ ಕಾಲುಗಳು ನಿಮ್ಮ ಅನಾರೋಗ್ಯವನ್ನು ತಿಳಿಸ್ತಾ ಇರ್ತವೆ. ಅದನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಉದಾಹರಣೆಗೆ ಸ್ವೆಲ್ಲಿಂಗ್, ಕಿಡ್ನಿ, ಲಿವರ್, ಹಾರ್ಟ್ ಸಮಸ್ಯೆಯಿಂದ ಇವುಗಳು ಕಾಣಿಸ್ಕೊಳ್ಳುತ್ತವೆ. ಮತ್ತು ಎರಡನೆಯದಾಗಿ ಕೋಲ್ಡ್ ಫೀಲ್ ಆಗ್ತಾ ಇದ್ದರೆ ನಿಮ್ಮ ಕಾಲುಗಳಲ್ಲಿ ವಿಟಮಿನ್ ಬಿ, ಐರನ್ ಮತ್ತು ಥೈರಾಯ್ಡ್ನ ಸಮಸ್ಯೆ ಇರುತ್ತೆ ಎಂದರ್ಥ. ಮೂರನೇದಾಗಿ ಸ್ಪೈಡರ್ ವೈನ್ಸ್, ಈಸ್ಟ್ರೋಜನ್ ಲೆವೆಲ್, ಓವರ್ ಫ್ಯಾಟ್, ಲಾಂಗ್ ಸ್ಟ್ಯಾಂಡಿಂಗ್ ಇರೋರಲ್ಲಿ ಕಾಣಿಸ್ಕೊಳ್ಳುತ್ತೆ. ಬರ್ನಿಂಗ್ ಸೆನ್ಸೇಷನ್, ಸಯಾಟಿಕಾ ಮತ್ತು ವಿಟಮಿನ್ ಬಿ, ಬ್ಲಡ್ ಶುಗರ್ ಜಾಸ್ತಿ ಇರೋದ್ರಿಂದ ಕಾಣಿಸ್ಕೊಳ್ಳುತ್ತೆ. ಹಾಗೂ ಪೇಯ್ನ್ ಬಂದು ಮ್ಯಾಗ್ನೀಷಿಯಮ್ ಮತ್ತು ವ್ಯಾಟರ್ ಲೆವೆಲ್ ವೇರಿಯೇಷನ್ನಿಂದ ಕಾಣಿಸ್ಕೊಳ್ಳುತ್ತೆ. ಕ್ರ್ಯಾಕ್ಡ್ ಹೀಲ್ಸ್, ಜಿಂಕ್, ವಿಟಮಿನ್ ಎ ಮತ್ತು ಇ, ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ವೇರಿಯೇಷನ್ನಿಂದ ಕಾಣಿಸ್ಕೊಳ್ಳುತ್ತೆ. ಹಾಗೂ ಲೆಗ್ ಡಿಸ್ಕಲರೇಷನ್, ಲಿವರ್ನ ಸಮಸ್ಯೆ ಅಥವಾ ಬ್ಲಡ್ ಸರ್ಕ್ಯುಲೇಷನ್, ಡಯಾಬಿಟಿಸ್ ಅವರಿಗೂ ಕಾಣಿಸ್ಕೊಳ್ಳುತ್ತೆ. ಈ ತರಹದ ಮಾಹಿತಿಗಳಿಗಾಗಿ ನಮ್ಮ ಅಕೌಂಟನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.